ಎಲ್ಲ ರೋಡ ಬಿಟ್ಬಿಟ್ಟು ಸರ್ ಎಲ್ಲ ಓಡ ವಿಲೇಜ್ ಇಲ್ಲ ತುಂಬ ಬರ್ಡನ್ ಪಂಚಾಯತಿ ತುಂಬ ಬರ್ಡನ್ ಅದೇ ಗ್ರಾಮ ಪಂಚಾಯಿತಿಯ ಏನು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಏನು ಈ 5 ವರ್ಷ ಅವಧಿಯಲ್ಲಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನನ್ನ ಒಂದು ಅವಧಿಯಲ್ಲಿ PDO ಭಾಸ್ಕರ್ ಅವರ ಅವಧಿಯಲ್ಲಿ ಇವತ್ತು ಈ ದೊಡ್ಡೂರು ಕರಕಮಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದ್ದೀವಿ. ಶಾಸಕರ ನೇತೃತ್ವದಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನು ಮಾಡಿದ್ದೀವಿ. DKಳಿಗೆ ಅಂತ ಸ್ಪೆಷಲ್ ಕೊಡುಗೆ ಅವರು ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ನನ್ನ ಪಂಚಾಯತಿಯಿಂದ ನನ್ನ ಒಂದು ಇದರಿಂದ ಅವ್ರಿಗೂ ಧನ್ಯವಾದ ಹೇಳುತ್ತಾ, ಇವತ್ತು ಏನು ಈ ಪಂಚಾಯತಿಯಲ್ಲಿ 30 ಜನ ಸದಸ್ಯರುಗಳಿದ್ದೀವಿ. ಒಂದು ಕುಟುಂಬದಾಗಿ ಬಂದಿದ್ದೀವಿ. ಯಾವುದು ಮುಂದೆ ಕೊಟ್ಟಿಗಳಿದ್ರು ನಾವೆಲ್ಲ ಇಲ್ಲೇ ಬಗೆಹರಿಸ್ಕೊಂಡು ನಮ್ಮ ಸಮಸ್ಯೆಗಳು ಏನಿದ್ರು ಪಂಚಾಯತಿಯಲ್ಲೇ ತೀರ್ಮಾನ ಮಾಡಿ ಕೆಲಸಗಳನ್ನು ಮಾಡಿದ್ದೀವಿ. ಅದಕ್ಕೆ ನನ್ನ ಸದಸ್ಯರು ಎಲ್ಲರಿಗೂ ಬಿಜೆಪಿ ಸರ್ಕಾರದ 2026 ಮತ್ತು 27ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಒಪ್ಪಿಕೊಂಡಿದ್ದೀವಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 53 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. 53 ಲಕ್ಷದ 45 ಸಾವಿರ ಕೋಟಿ ರೂಪಾಯಿಗಳ ಬಜೆಟನ್ನು, ಲಕ್ಷ ಕೋಟಿ ರೂಪಾಯಿಗಳ ಮಂಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ ಬಜೆಟ್ ಅಂತ ಕೂಡ ನಮ್ಮ ಬೆಂಗಳೂರಿನ ನಮ್ಮ ಸರ್ಕಾರದ ಬೆಂಗಳೂರು ಕಾರ್ಯಕರ್ತರು ಈ ವಿಕಸಿತ ಭಾರತದ ಬಜೆಟ್ ರೈತರ ಪರವಾಗಿರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ ಎಷ್ಟನ್ನು ಕೊಟ್ಟಿದ್ದಾರೆ. ಈ ದೇಶದ 85% ಇರ್ತಕ್ಕಂಥ ಹಿಂದುಳಿದ ಜಾತಿಗಳು, SC STಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಇರತಕ್ಕಂಥ ಅಗತ್ಯ ಎಷ್ಟು ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಅನುದಾನ ಎಷ್ಟು ಅಂತ ನಾವೇನಾದರೂ ಗಂಭೀರವಾಗಿ ನೋಡೋದಾದರೆ ಇದು ನಿಜವಾಗಲೂ ವಿಕಸಿತ ಭಾರತದ ಬಜೆಟ್ ಅಲ್ಲ. ಇದು ರೈತರು, ಕಾರ್ಮಿಕರು, ಹಿಂದುಳಿದ ಜಾತಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ದಲಿತರ ವಿರೋಧಿ ಬಜೆಟ್ ಅಂತ ನಾವು ಗಮನಿಸಬಹುದು. ಈ ದೇಶದ ಬೆನ್ನೆಲುಬು ರೈತರು. ಮಾನ್ಯ ಪ್ರಧಾನಿಯವರು 2014ರಿಂದ ಹೇಳಿಕೊಂಡು ಬರ್ತಿದ್ದಾರೆ, ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ. ಆದರೆ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1,62,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದೆ. ಆದರೆ ಕಳೆದ 2025 ಮತ್ತು 26ನೇ ಸಾಲಿನ ಬಜೆಟ್ ಏನಿದೆ ಆ ಬಜೆಟ್ ಅಲ್ಲಿ 1,71,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಬಜೆಟ್ಗೂ ಹೋಲಿಕೆ ಮಾಡಲಾಗಿದೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನು 10,000 ಕೋಟಿ ರೂಪಾಯಿಗಳನ್ನ ಕೃಷಿ ಕ್ಷೇತ್ರಕ್ಕೆ ಕಡಿಮೆ ಮಾಡಿ ನಾವು ರೈತರ ಅಭಿವೃದ್ಧಿ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಗೂಟಾಟಿಕೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ.